ಬಳ್ಳಾರಿಯಲ್ಲಿ ನಡೀತಾ ಇರುವ ಎಸ್ಟಿ ಸಮಾವೇಶದಲ್ಲಿ ಸಿಎಂ ಮಾತನಾಡ್ತಿದ್ದಾರೆ, ನೋಡೋಣ. ಎಷ್ಟು ಶಕ್ತಿ ಇದೆ ನೋಡೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಕ್ಷಕ್ಕೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಅಧ್ಯಕ್ಷರಾದಂಥ ಜೆ.ಪಿ. ನಡ್ಡಾ ಅವರಿಗೆ, ನಮ್ಮ ನಾಯಕರಾದಂಥ ಶ್ರೀ ಯಡಿಯೂರಪ್ಪನವರಿಗೆ, ವಾಲ್ಮೀಕಿ ನಾಯಕರಂದ್ರೆ ಅವರು ನಿಜವಾದ ನಾಯಕರು. ಸ್ನೇಹಕ್ಕೂ ಸೈ, ಹೋರಾಟಕ್ಕೂ ಸೈ. ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಕ್ಷದ ಎಸ್ಟಿ ಬೃಹತಿ ಸಮಾವೇಶ ಬರುವಂತ 23ರ ಚುನಾವಣೆಯ ಭಾರತೀಯ ಜನತಾ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಲು ಬೃಹತ್ ಶಕ್ತಿಯಾಗಿ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಕಮಲವನ್ನು ಅರಳಿಸಿ ಎಸ್ಟಿ ಜನಾಂಗದ ಸೇವೆಗಾಗಿ ಮತ್ತೊಮ್ಮೆ ಸಮರ್ಪಣೆ ಮಾಡುವಂತ ಒಂದು ದೊಡ್ಡ ಸಮಾವೇಶವನ್ನ ತಾವೆಲ್ಲ ಮಾಡಿ ಭಾರತೀಯ ಜನತಾ ಪಕ್ಷದ ಯಶಸ್ವಿಗೆ ಮುನ್ನಡಿಯನ್ನ ಬರೆದಿದ್ದೀರಿ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ಸಮಾವೇಶ ಪರಿವರ್ತನಾ ಸಮಾವೇಶ, ಬದಲಾವಣೆಯ ಸಮಾವೇಶ. ಎಸ್ಟಿ ಜನಾಂಗದ ಬದುಕು ಬದಲಾವಣೆ ಆಗಬೇಕು, ಅವರ ಜೀವನ ಗುಣಮಟ್ಟ ಹೆಚ್ಚಾಗಬೇಕು, ಇಡೀ ರಾಜ್ಯದ ಬಡ ಜನರ ಬದುಕು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಸಂಕಲ್ಪ ಮಾಡುವಂತ ಒಂದು ಸಮಾವೇಶ. ಬಂಧುಗಳೇ, ಈ ಸಮಾವೇಶಕ್ಕೆ ಖುದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರದ ನಾಯಕರು ಜೆ.ಪಿ. ನಡ್ಡಾಜಿಯವರು ಗುಜರಾತ್, ಹಿಮಾಚಲ್ ಚುನಾವಣೆಯ ನೇತೃತ್ವವನ್ನು ವಹಿಸಿದವರು. ಆ ಚುನಾವಣೆ ಇದ್ರೂ ಕೂಡ ನನ್ನ ಎಸ್ಟಿ ಬಂಧುಗಳು ಒಂದ್ ಕಡೆ ಸೇರಿ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ನಾನು ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಅಷ್ಟು ದೂರದಿಂದ ಇವತ್ತು ಇಲ್ಲಿ ಬಂದು ಎಲ್ಲ ಎಸ್ಟಿ ಬಂಧುಗಳಿಗೆ ಅಭಿನಂದಿಸಬೇಕಂತ ಬಂದಿದಂತ ಜೆ.ಪಿ. ನಡ್ಡಾಜಿ ಅವರಿಗೆ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಅದೇ ರೀತಿ ಅರ್ಜುನ್ ಮುಂಡಾ ಅವರು, ಹಿಂದಿನ ಜಾರ್ಖಂಡದ ಮುಖ್ಯಮಂತ್ರಿಗಳು, ಈ ಎಸ್ಟಿ ಸಮುದಾಯದ ಬಹಳ ದೊಡ್ಡ ನಾಯಕರು, ಕೇಂದ್ರದ ಸಚಿವರು, ಮುಂದೆ ಎಸ್ಟಿ ಜನಾಂಗಕ್ಕೆ ಕೇಂದ್ರದಲ್ಲೂ ಕೂಡ ನ್ಯಾಯವನ್ನು ಕೊಡುವಂತ ಅರ್ಜುನ್ ಮುಂಡಾ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಈಗ ತಾನೇ ಮಾತನಾಡಿ ನಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನ ತುಂಬಿ ಹುರುಪು ಹುಮ್ಮಸ್ಸನ್ನು ತುಂಬಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತ ಹೋರಾಟಗಾರರು, ಈ ಸಮುದಾಯದ ಹಿತಚಿಂತಕರು, ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪನವರೇ, ಕೇಂದ್ರ ಸಚಿವರು, ನಮ್ಮ ನಾಯಕರಾದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಶ್ರೀ ಭಗವಂತ್ ಖೂಬಾ ಅವರೇ, ಎಸ್ಸಿ ಸಮುದಾಯದ ನಾಯಕರು, ನಮ್ಮ ನಾಯಕರಾದಂಥ ಶ್ರೀ ಗೋವಿಂದ್ ಕಾರಜೋಳ ಅವರೇ, ಈ ಒಂದು ಸಮಾವೇಶವನ್ನ ಅದ್ಭುತವಾಗಿ ಸಂಘಟಿಸಿ ಜನಾಂಗದ ಹೃದಯವನ್ನ ಗೆದ್ದಂತ ಎಸ್ಟಿ ಸಮುದಾಯದ ಹೃದಯ ಸಾಮ್ರಾಟ್ ಶ್ರೀರಾಮುಲು ಅವರೇ, ಅದೇ ರೀತಿ ಈ ಸಮುದಾಯದ
ನಾಯಕರಾದಂಥ ಶ್ರೀ ರಾಜು ಗೌಡ್ರೆ, ಶಿವನ್ ಗೌಡ್ರೆ, ಬಾಲಚಂದ್ರ ಜಾರಕಿಹೊಳಿ, YN ಗೋಪಾಲಕೃಷ್ಣ ಅವರೇ, ಸೋಮಲಿಂಗಪ್ಪ ಅವರೇ ಹಾಗೂ ನಮ್ಮ ಜಗಳೂರಿನ ರಾಮಚಂದ್ರಪ್ಪ ಅವರೇ, ಕರುಣಾಕರ್ ರೆಡ್ಡಿ ಅವರೇ, ಸೋಮಶೇಖರ್ ರೆಡ್ಡಿ ಅವರೇ, ರಾಷ್ಟ್ರೀಯ ಉಸ್ತುವಾರಿಗಳು ಪ್ರಧಾನ ಕಾರ್ಯದರ್ಶಿಗಳಂತ ಮಾರ್ಗದರ್ಶಕರಾದಂಥ ಶ್ರೀ ಅರುಣ್ ಸಿಂಘಿ ಅವರೇ, ಇನ್ನೊಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ CT ರವಿ ಅವರೇ, CC ಪಾಟೀಲ್ ರೇ, ಲಕ್ಷ್ಮಣ್ ಸವದಿ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ನಾಯಕರೇ, ಸಂಸತ್ ಸದಸ್ಯರಾದಂಥ ದೇವೇಂದ್ರಪ್ಪ ಅವರೇ, ಹಾಲಪ್ಪಚ್ಚ ಅವರೇ, ಕರಡಿ ಸಂಗಣ್ಣ ಅವರೇ, ಆನಂದ್ ಸಿಂಗ್ ಅವರೇ, ಪ್ರಭು ಚವ್ಹಾಣ್ ಅವರೇ ಹಾಗೂ ದೇವೇಂದ್ರಪ್ಪ ಅವರೇ, ಹಾಲಪ್ಪಚ್ಚ ಅವರೇ, ಕರಡಿ ಸಂಗಣ್ಣ ಅವರೇ, ಆನಂದ್ ಸಿಂಗ್ ಅವರೇ, ಪ್ರಭು ಚವ್ಹಾಣ್ ಅವರೇ ಹಾಗೂ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ನಡೆಸಿರುವಂತಹ ನನ್ನ ST ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನನ್ನ ಕುಟುಂಬದ ಸದಸ್ಯರೇ, ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿಜಿಯವರು ಸಬ್ಕೆ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಈ ಮಾತುಗಳನ್ನು ಹೇಳಿ ಇಡೀ ಭಾರತವನ್ನು ಒಂದುಗೂಡಿಸಿ ಏಕ್ ಭಾರತ್ ಶ್ರೇಷ್ಠ ಭಾರತವನ್ನ ಮಾಡಿ ಎಲ್ಲ ಸಮುದಾಯದವರಿಗೂ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡಿದರು. ಇವತ್ತು ಕರ್ನಾಟಕದಲ್ಲಿ ನಾವು SC ಮೀಸಲಾತಿಯನ್ನು ಹೆಚ್ಚಿಸಿದರೆ ಅದಕ್ಕೆ ನಮ್ಮ ಸ್ಫೂರ್ತಿ ಹಾಗೂ ನನಗೆ ದೈವಿಕ ಸ್ಫೂರ್ತಿಯಾಗಿ ವಾಲ್ಮೀಕಿ ಕುಲಗುರುಗಳಾದಂಥ ವಾಲ್ಮೀಕಿ ಅವರ ಒಂದು ಸ್ಫೂರ್ತಿ, ಬುದ್ಧ, ಬಸವ, ವಾಲ್ಮೀಕಿ ಅದರ ಒಂದು ಸ್ಫೂರ್ತಿ, ಅವರ ಸ್ಫೂರ್ತಿಯಿಂದ ಒಬ್ಬ ಮನುಷ್ಯನಾಗಿ ಎಲ್ಲ ಮನುಷ್ಯರನ್ನ ಸಮನಾಗಿ ನೋಡುವಂತ, ವಿಶೇಷವಾಗಿ ಕೆಳಗಿರುವಂತಹ ಮನುಷ್ಯನನ್ನ ಮೇಲೆತ್ತಬೇಕು, ಅವನಿಗೂ ಒಂದು ಸ್ವಾಭಿಮಾನದ ಬದುಕನ್ನು ಕೊಡಬೇಕು ಅನ್ನುವಂತ ಚಿಂತನೆಯಿಂದ ಇವತ್ತು ಈ ನಿರ್ಣಯ ಆಗಿದೆ. ಬಂಧುಗಳೇ, ಈ ನಿರ್ಣಯಕ್ಕೆ ನಮಗೆ ಅನುಕರಣೆ ಯಾರು? ನಮಗೆ ಈ ನಿರ್ಣಯದ ಅನುಕರಣೆಯನ್ನ ಮೊಟ್ಟ ಮೊದಲು ಮಾಡಿದವರು ಯಾರು? ಈ ನಿರ್ಣಯವನ್ನ ಮೊಟ್ಟ ಮೊದಲು ಮಾಡಿದ್ದು ಕೇಂದ್ರ ಸರ್ಕಾರದಲ್ಲಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಮತ್ತು ನಡ್ಡಾಜಿಯವರು. ಕೇಂದ್ರದಲ್ಲಿ 3% ಇದ್ದಿದ್ದನ್ನ 7%ಗೆ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರ ಬಂದ ಮೇಲೆ ST ಜನಕ್ಕೆ 7% ಅನ್ನ ಕೇಂದ್ರ ಸರ್ಕಾರದ ಸರ್ವಿಸ್ನಲ್ಲಿ ಕೊಟ್ಟಿರುವಂತದ್ದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಇದು ನಮಗೆ ಅನುಕರಣೀಯ. ವಾಲ್ಮೀಕಿ ನಮ್ಮ ಸ್ಫೂರ್ತಿ. ಇದನ್ನು ಯಾರೂ ಕೂಡ ತಡೆಯಕ್ಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ರಚನೆ ಮಾಡಿರುವಂತಹ ರಾಮಾಯಣ ಜಗತ್ತಿನ ಶ್ರೇಷ್ಠ ಧರ್ಮಗ್ರಂಥದಲ್ಲಿ ಅತ್ಯಂತ ಉನ್ನತ ಮಟ್ಟದ, ಜಾಗತಿಕ ಮಟ್ಟದ ಶ್ರೇಷ್ಠ ಧರ್ಮಗ್ರಂಥ ರಾಮಾಯಣ. ಆದರ್ಶಗಳಿಂದ ಕೂಡಿರುವಂತಹ ರಾಮಾಯಣ. ರಾಮ ಅಂದರೆ ಏನು? ಕೊಟ್ಟ ಮಾತನ್ನ ತಪ್ಪಿರುವವನೇ ರಾಮ. ಎಲ್ಲರೂ ಸರಿ ಸಮಾನವಾಗಿ ನೋಡಿ ರಾಮ ರಾಜ್ಯವನ್ನು ಆಳಿದವನು ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಹೆಂಗೆ ಆದರ್ಶ ಆಗಿದ್ದಾರೆ, ಪುರುಷೋತ್ತಮನಾಗಿದ್ದಾನೆ, ಅದೇ ರೀತಿ ಈ ಕುಲ ಎಲ್ಲರಿಗೂ ಮಾದರಿಯಾಗಿ ಇಡೀ ದೇಶವನ್ನ ಕಟ್ಟುವಂತ ಕೆಲಸವನ್ನ ಈ ಕುಲ ಮಾಡಬೇಕು. ಹಿಂದೆ
ವಿದೇಶಿಯನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ವಾಲ್ಮೀಕಿ ಸಮಾಜ. ಅದಕ್ಕಿಂತ ಪೂರ್ವದಲ್ಲಿ ವಿಜಯನಗರದ ಸಾಮ್ರಾಜ್ಯದಲ್ಲಿ ಬಾಮನಿ ರಾಜನನ್ನ ಒದ್ದು ಓಡಿಸಿರುವಂತಹದ್ದು ವಾಲ್ಮೀಕಿ ಸಮಾಜ. ಔರಂಗಜೇಬ್ ದಂಡವನ್ನು ಎತ್ತಿ ಬಂದಾಗ ಸುರಪುರದ ರಾಜ ವೆಂಕಟಪ್ಪ ನಾಯಕ ದಲಿತ ಔರಂಗಜೇಬನ ಸೈನ್ಯವನ್ನ ನೆಚ್ಚಿ ನಿಂತಿದ್ದು ರಾಜ ವೆಂಕಟಪ್ಪ ನಾಯಕ. ಈ ಕಡೆ ಚಿತ್ರದುರ್ಗದಲ್ಲಿ ಹೈದರಾಲಿ ಮೋಸದಿಂದ ಕೊಲ್ಲಕ್ಕೆ ಬಂದಾಗ ಅವನನ್ನ ಸ್ಟೌಡ್ನಿಂದ ಎದುರಿಸಿದ್ದು ನಮ್ಮ ಮಧುಕರಿ ನಾಯಕ. ಗುರುಗಳ ಹಿಂದೆ ಕೇವಲ ಗುರುವಿನ ಮೇಲೆ ಶ್ರದ್ಧೆಯೇ ಇಟ್ಟು ಇವತ್ತು ಎಲ್ಲ ವಿದ್ಯೆಗಳನ್ನ ಪರಿಪಾಲನವಾಗಿ ಕಲಿತಿರುವಂತ ಆದರ್ಶ ಪುರುಷ ಏಕಲವ್ಯ ಶ್ರೇಷ್ಠ ಏಕಲವ್ಯ. ಎಲ್ಲಿದೆ ಸ್ವಾಮಿ? ಯಾರಿಗಾದ್ರೂ ಇದೆಯಾ ಇದು? ಅದೇ ರೀತಿ ಭಕ್ತಿಯ ಸಾರವಂತ ದೇವರಿಗೆ ನೀವು ಕಣ್ಣು ತೆರೆದು ನೋಡು ಅಂತ ಹೇಳಿ ತನ್ನ ಕಣ್ಣನ್ನೇ ಕಿತ್ತು ಶಿವನಿಗೆ ಅರ್ಪಣೆ ಮಾಡಿರುವಂತ ಬೇಡರ ಕಣ್ಣಪ್ಪ. ಈ ಎಲ್ಲರೂ ಈ ಕುಲವನ್ನು ಅತ್ಯಂತ ಶ್ರೇಷ್ಠವಾಗಿ ಮಾಡಿದ್ದಾರೆ. ಒಂದು ಕಾಲದಲ್ಲಿ ರಾಜ್ಯರಾಗಿದ್ದಂತ ನೀವು ಇವತ್ತು ನಿಮ್ಮ ಬದುಕಿಗಾಗಿ ಹೋರಾಟ ಮಾಡುವಂತದ್ದನ್ನ ನಾವು ನೋಡಕ್ ಸಾಧ್ಯ ಇಲ್ಲ. ಏನ್ ಮಾಡಿದ್ರಿ ನೀವು? 60 ವರ್ಷ ಆಡಳಿತ ಮಾಡಿದ್ರಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಮಾತೆತ್ತಿದ್ರೆ ಎಸ್ಸಿ ಎಸ್ ಟಿ ನಮ್ಮ ಬಾಂಧವರು, ನಮ್ಮನ್ನು ಬಿಟ್ರೆ ಎಸ್ಸಿ ಎಸ್ ಟಿ ರಕ್ಷಣೆ ಮಾಡೋರು ಇನ್ನೊಬ್ರು ಇಲ್ಲ. ನಮ್ಮಿಂದನೇ ಎಸ್ಸಿ ಎಸ್ ಟಿ ಉದ್ಧಾರ. ನೀವು ಯಾರ ಕಡೆನೂ ಹೋಗಬೇಡಿ, ನಮ್ಮ ಕಡೆನೇ ಇರಿ ಅಂತ ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಿ ಕಾಂಗ್ರೆಸ್ನವರು ನಮ್ಮನ್ನು ಕಾಂಗ್ರೆಸ್ ಬಿಟ್ರೆ ಎಸ್ಸಿ ಎಸ್ ಟಿ ಉದ್ಧಾರ ಆಗೋದಿಲ್ಲ ಅಂತಂದು ಹೇಳ್ಕೊಂಡು ಓಡಾಡ್ತಾ ಇದ್ರಿ. ಏನ್ ಮಾಡಿದ್ರಿ? ಎಸ್ಸಿ ಎಸ್ ಟಿ ಜನರ ಬಡತನ ಹೋಗಿದ್ಯಾ? ಅವರಲ್ಲಿರುವಂತ ನಿರಕ್ಷತೆ ಹೋಗಿದ್ಯಾ? ಅವ್ರಿಗೇನಾದರೂ ಒಂದು ಸ್ವಾವಲಂಬನೆಯ ಬದುಕನ್ನ ಕೊಟ್ರ? 60 ವರ್ಷದಲ್ಲಿ ಅವ್ರಿಗೇನಾದರೂ ಸ್ವಾಭಿಮಾನದ ಬದುಕನ್ನ ಕೊಟ್ರ ನೀವು? ಸಿದ್ದರಾಮಣ್ಣ ಇಲ್ಲಿ ಬಂದು ನೋಡಪ್ಪ. ಎಲ್ಲ ಎಸ್ ಟಿ ನಮ್ಮ ಜೊತೆಗಿದ್ದಾರೆ. ಅಹಿಂದ ಇಲ್ಲಿದೆ ನೋಡು, ನಿಜವಾದ ಅಹಿಂದ ಇಲ್ಲಿದೆ. ಬಾ ನೋಡಬಾ. ನಿಮ್ಮ ನಾಟಕ ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮ ಸುಳ್ಳು ಭರವಸೆ ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮ ವೋಟ್ ಬ್ಯಾಂಕಿನ ರಾಜಕಾರಣ ಇನ್ನು ಮುಂದೆ ನಡೆಯೋದಿಲ್ಲ. ನಿಮ್ಮ ದ್ರೋಹ ಇನ್ನು ಮುಂದೆ ನಡೆಯೋದಿಲ್ಲ. ಅಹಿಂದ ಅಂತ ಹೇಳಿ ನಿಮ್ಮನ್ನೆಲ್ಲ ಹಿಂದಿಟ್ಟು ಅವರೊಬ್ಬರೇ ಮುಂದೆ ಹೋದ್ರು. ಏನ್ ಮಾಡಿದಾರೆ ಅಹಿಂದ? ಎಲ್ಲರೂ ಜಾಗೃತ ಆಗಿದ್ದೀರಿ ನೀವು, ನಂಗೆ ಸಂತೋಷ ಆಗಿದೆ. ಒಂದಾಗಿದ್ದೀರಿ, ಸಂತೋಷ ಆಗಿದೆ. ಸಂಕಲ್ಪವನ್ನು ಮಾಡಿದಿರಿ, ಸಂತೋಷ ಆಗಿದೆ. ನೀವು ಮುಂದೆ ನಡೀರಿ, ನಾವು ನಿಮ್ಮ ಜೊತೆಗೆ ಇದ್ದೇವೆ. ನಿಮಗೆ ಹೆಗಲೆಗಲು ಕೊಟ್ಟು ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಬಂಧುಗಳೇ. ಭಾರತೀಯ ಜನತಾ ಪಕ್ಷ, ನರೇಂದ್ರ ಮೋದಿ ಅವರು, ನಾವೆಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು, ನಡ್ಡಾಜಿಯವರು, ನಾವೆಲ್ಲ ನಿಮ್ಮ ಜೊತೆಗೆ ನಿಲ್ತೇವೆ ಬಂಧುಗಳೇ. ಅರ್ಜುನ್ ಮುಂಡಾ ಬಂದಿದ್ದಾರೆ. ಅತ್ಯಂತ ತಳಮಟ್ಟದಲ್ಲಿರುವಂತಹ ಟ್ರೈಬಲ್ ಸಮುದಾಯದವರು, ಕಾಡಿನಲ್ಲಿರುವಂತಹ ಸಮುದಾಯದಿಂದ ಬಂದಿದ್ದಾರೆ. ಅವ್ರನ್ನ ಗುರುತಿಸಿ ಇವತ್ತು ಅವರಿಗೆ ಕೇಂದ್ರದ ಪ್ರಮುಖ ಸ್ಥಾನವನ್ನ ಕೊಟ್ಟು ಎಸ್ಸಿ ಎಸ್ ಟಿ ಜನಾಂಗವನ್ನ ಉದ್ಧಾರ ಮಾಡಿ ಅಂತ ಹೇಳಿ ಅವ್ರಿಗೆ ಶಕ್ತಿಯನ್ನು ತುಂಬಿದ್ದು ನರೇಂದ್ರ ಮೋದಿಜಿಯವರು ಅರ್ಜುನ್ ಮುಂಡಾ ಅವರಿಗೆ. ಈಗಾಗಲೇ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದಂತೆ ರಾಷ್ಟ್ರಪತಿಗಳನ್ನ ಮಾಡಿದ್ದು ಎಸ್ ಟಿ ಸಮುದಾಯದ ದ್ರೌಪದಿ ಮುರ್ಮು ಅವರಿಗೆ. ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಇವರು. ದ್ರೌಪದಿ ಮುರ್ಮು ಅವ್ರನ್ನ ಕಾಂಗ್ರೆಸ್ ಪಕ್ಷ
ರಾಷ್ಟ್ರಪತಿಗಳಾಗಿ ಒಪ್ಕೊಂಡಿಲ್ಲ. ಅವ್ರ ವಿರುದ್ಧ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಅಬ್ದುಲ್ ಕಲಾಂ ನಿಲ್ಲಿಸಿದ್ರು ವಾಜಪೇಯಿ ಅವರು, ಆವಾಗ ಸ್ಪರ್ಧೆ ಮಾಡಿದ್ರು. ಇವತ್ತು ದ್ರೌಪದಿ ಮುರ್ಮು ಎಸ್ ಟಿ ಸಮುದಾಯ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಇದು ನೀವು ಎಸ್ ಟಿ ಸಮುದಾಯಕ್ಕೆ ತೋರುವಂತ ಗೌರವನ? ಬಂಧುಗಳೇ, ನಾನು ಒಂದು ಮಾತನ್ನು ಹೇಳಿ ಹೋಗ್ತೇನೆ, ನೆನಪಿನಲ್ಲಿಟ್ಕೊಳ್ಳಿ. ಇಡೀ ಎಸ್ ಟಿ OBC ಮತ್ತು ಮೈನಾರಿಟಿ ಈ ಎಲ್ಲ ಸಮುದಾಯಗಳನ್ನ 60 ವರ್ಷ ಶೋಷಣೆಯನ್ನು ಮಾಡಿದಂತ ಕಾಂಗ್ರೆಸ್ಗೆ, ದ್ರೋಹ ಮಾಡಿದಂತ ಕಾಂಗ್ರೆಸ್ಗೆ ಈ ಎಲ್ಲ ಸಮುದಾಯಗಳು SC OBC ಮೈನಾರಿಟಿ ಈ ಸಮುದಾಯದ ಬಡವರ ಹೆಣ್ಣು ಮಕ್ಕಳ ಯುವಕರ ಶಾಪ ತರ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಶಾಪ ತರ್ತದೆ. ಬಂಧುಗಳೇ, ಪರಿವರ್ತನಾ ಕಾಲ ಬಂದಿದೆ, ಬದಲಾವಣೆಯ ಕಾಲ ಬಂದಿದೆ. ಜಾಗೃತ ಆಗಿದ್ದೀರಿ. ನಿಮ್ಮ ಸ್ವಾಭಿಮಾನ, ನಿಮ್ಮ ಸ್ವಂತ ಶಕ್ತಿ, ಸ್ವಂತ ಬುದ್ಧಿಯಿಂದ ಮುನ್ನಡೆರಿ. ಭಾರತೀಯ ಜನತಾ ಪಕ್ಷ ನಿಮ್ಮ ಜೊತೆಗಿರ್ತದೆ. ಬಂಧುಗಳೇ, ಇಲ್ಲಿ ಭಾರತ್ ಜೋಡೋ ಯಾತ್ರೆ ಸಭೆ ಮಾಡಿದ್ರು. ಅಲ್ಲಿ ಊರಲ್ಲಿ ಒಂದು ಸಣ್ಣ ಮೈದಾನದಲ್ಲಿ ಸಭೆ ಮಾಡಿ ಬಹಳ ಬೃಹತ್ ಆಗಿದೆ, ಸುನಾಮಿ ಇದ್ದಿದೆ. ಬಂದು ನೋಡಿ, ಇಲ್ಲಿ ಸುನಾಮಿ ಅಪ್ಪ ಇದ್ದಾರೆ, ಸುನಾಮಿ ಅಪ್ಪ ಇದ್ದಾರೆ. ಈ ಭಾರತೀಯ ಜನತಾ ಪಕ್ಷದ ಸುನಾಮಿಯಲ್ಲಿ ಕಾಂಗ್ರೆಸ್ ಪಕ್ಷ ಧೂಳಿಪಟ ಆಗ್ತದೆ ಅನ್ನೋದನ್ನ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲಿ ರಾಹುಲ್ ಗಾಂಧಿ ಬಂದಿದ್ರು. ನಾನು ಪ್ರಶ್ನೆ ಕೇಳಿದ್ದೆ ಅವ್ರಿಗೆ, ಬೆಳ್ಳಾರಿಗೆ 3,000 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ಕೊಡ್ತೀವಿ ಅಂತ ಸೋನಿಯಾ ಗಾಂಧಿ ಅವರು ಇಲ್ಲಿ ಲೋಕಸಭೆಗೆ ನಿಂತಾಗ ಕಾಂಗ್ರೆಸ್ನವರು ಹೇಳಿದ್ರು 3,000 ಕೋಟಿ ಕೊಡ್ತೀವಿ ಅಂತ. ಎಲ್ಲಿ ಕೊಟ್ರಿ? 3 ರೂಪಾಯಿನೂ ಕೊಡ್ಲಿಲ್ಲ. 3 ರೂಪಾಯಿನೂ ಕೊಟ್ಟಿಲ್ಲ. ಎಲ್ಲಿದೆ? ಬೆಳ್ಳಾರಿ ಜನಕ್ಕೆ ಮೋಸವನ್ನ ಮಾಡಿ ಲೋಕಸಭೆಯಲ್ಲಿ ಹೋಗಿ ಕೂತ್ಕೊಂಡ್ರಿ. ಅವ್ರಿಗೆ ಕೃತಜ್ಞತೆಯನ್ನು ಸುದ್ದ ಹೇಳಿಲ್ಲ, ಕೃತಜ್ಞತೆನೂ ಹೇಳಿಲ್ಲ. ಅಲ್ಲಿ ರಾಯಬೇರಿಯಲ್ಲಿ ಗೆದ್ದ ಮೇಲೆ ಇಲ್ಲಿ ತಿರುಗಿ ಬೆಳ್ಳಾರಿಗೂ ಬರಲಿಲ್ಲ, ಒಂದು ಕೃತಜ್ಞತೆನೂ ಹೇಳಿಲ್ಲ. 3,000ದಲ್ಲಿ 3 ಕಾಸನ್ನು ಕೂಡ ಕೊಡಲಿಲ್ಲ. ಇದು ಕಾಂಗ್ರೆಸ್ ಪಕ್ಷದ ನೀತಿ. ಬೆಳ್ಳಾರಿಗೆ ಮೋಸವನ್ನ ಮಾಡಿದ್ದಾರೆ, ಬೆಳ್ಳಾರಿ ಜನತೆಗೆ ಮೋಸವನ್ನ ಮಾಡಿದ್ದಾರೆ. ನೀವು ಸರಿಯಾದಂತಹ ಪಾಠ ಕಲಿಸ್ಬೇಕಲ್ಲ ಇವ್ರಿಗೆ. ಕಲಿಸ್ತೀರಾ? ಈ ಬಾರಿ 10ಕ್ಕೆ 10 ಬೆಳ್ಳಾರಿ ವಿಜಯನಗರದಲ್ಲಿ 10ಕ್ಕೆ 10 ಭಾರತೀಯ ಜನತಾ ಪಕ್ಷವನ್ನ ಕಮಲದ ಅಳಿಸ್ತೀರಾ? ಕೈ ಎತ್ತೇಳಿ ಬೋಲೋ ಭಾರತ್ ಮಾತಾ ಕಿ. ಬಂಧುಗಳೇ, ಕೇವಲ ಬರೀ ಮೀಸಲಾತಿ ಕೊಟ್ರೆ ಸಾಲ್. ಈ ವರ್ಷ ನಾವು SCP TSP ಯಲ್ಲಿ 28,000 ಕೋಟಿಗಿಂತ ಹೆಚ್ಚು ಅನುದಾನವನ್ನ ಈ ಸಮುದಾಯಕ್ಕೆ ಕೊಟ್ಟಿದ್ದೇವೆ. ಹಿಂದೆ ಕಾಂಗ್ರೆಸ್ ಪಕ್ಷ ಇದ್ದಾಗ ಇವ್ರು ಕೊಟ್ಟಿರುವಂತಹದ್ದು 2013-14ರಲ್ಲಿ 8,000, 14-15ರಲ್ಲಿ 15,000. ಅದು ಕೂಡ ಬಿಡುಗಡೆ ಮಾಡಲಿಲ್ಲ, ಒಂದು ವರ್ಷದಲ್ಲಿ ಪೂರ್ಣ ಮಾಡಲಿಲ್ಲ. ಈಗ ನಾವು ಕೊಟ್ಟಿರುವಂತದ್ದು 28,234 ಕೋಟಿ. ಅಷ್ಟೇ ಅಲ್ಲ, ಇಡೀ ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆ ಅದರಲ್ಲಿ ಇವತ್ತು ನಾವು ಒಟ್ಟು 6,000 ಕೋಟಿ ರೂಪಾಯಿನ ಇವತ್ತು ನಾವು ಕೊಟ್ಟಿದ್ದೇವೆ ಆ ಸಮಾಜ ಕಲ್ಯಾಣ ಇಲಾಖೆಗೆ. ರಾಮ್ಲು ಅವರು, ಪೂಜ್ಯ ವಾಲ್ಮೀಕಿ ಸ್ವಾಮೀಜಿಯವರು ಬಂದು ಹೇಳಿದ್ರು, ನಮಗೆ ನಮ್ಮದೇ ಆದಂತಹ ಒಂದು ಸೆಕ್ರೆಟರಿಯೇಟ್ ಬೇಕು ಅನ್ನುವಂತ ಮಾತನ್ನು ಹೇಳಿದ್ರು. ನನ್ನ ಮೊದಲನೆಯ ಕ್ಯಾಬಿನೆಟ್ ಡಿಸಿಷನ್ ನಲ್ಲಿ ST ಸಮುದಾಯಕ್ಕೆ ಸೆಪರೇಟ್ ಡಿಪಾರ್ಟ್ಮೆಂಟ್ ಮತ್ತು ಸೆಕ್ರೆಟರಿಯೇಟ್ ಮಾಡುವಂತ ನನ್ನ ಮೊದಲನೇ ನಿರ್ಧಾರ ST ಸಮುದಾಯಕ್ಕೆ ಅನ್ನೋದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಮೀಸಲಾತಿ ಹೋರಾಟದಲ್ಲಿ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದ್ರು, ಅವತ್ತೇ ಕೊಡಬಹುದಾಗಿತ್ತು. ಸಮಿತಿ ನೇಮಿಸಿದ್ರು. ಅದು ಏನು ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಮುಂದೆ ಅದು ಬಂದ ಮೇಲೆ
ಅದಕ್ಕೆ ಕಾನೂನು ಚೌಕಟ್ಟು ತರೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡಿದಾಗ ಸಂಶಯ ವ್ಯಕ್ತಪಡಿಸಿದ್ರು, ಮಾಡಲ್ಲ. ರಾಮ್ಲು ಮಾತು ಕೊಟ್ಟಿದ್ದಾನೆ, ಅದರ ಆಗೋದಿಲ್ಲ. ಎಲ್ಲಿತ್ತಪ್ಪ ನಿನ್ ರಕ್ತ ಎಲ್ಲಿದೆ ಅಂತ ಕೇಳಿದ್ರು ರಾಮ್ಲುಗೆ. ಹಾಗೆ ಆಗತ್ತೆ ಅಂದ್ರೆ ನಂಬಾಗ್ತಾ ಇರಲಿಲ್ಲ, ಅಪನಂಬಿಕೆ ಉಡಿಸುವಂತ ಪ್ರಯತ್ನ ಮಾಡಿದ್ರು. ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ, ರಾಮ್ಲು ತನ್ನ ಮಾತಿಗೆ ಬದ್ಧನಾಗಿ ಇವತ್ತು ಮೀಸಲಾತಿಯನ್ನು ಈ ಸಮುದಾಯ ಕೊಟ್ಟಿದ್ದಾನೆ. ಅವನ ರಕ್ತ ಪವಿತ್ರ ರಕ್ತ. ಏನ್ ಹೇಳ್ತೀರಿ? ರಾಮ್ಲು ಬಗ್ಗೆ ಹಗುರವಾಗಿ ಮಾತಾಡ್ತೀರಿ. ಇಡೀ ಸಮುದಾಯದ ಹೃದಯ ಸಾಮ್ರಾಟ ರಾಮ್ಲು ಪೆದ್ದ ಅಂದ್ರು ಸಿದ್ದರಾಮಯ್ಯ. ಇಡೀ ಸಮುದಾಯದ ಹೃದಯ ಸಾಮ್ರಾಟ ರಾಮ್ಲು ಪೆದ್ದ ಅಂದ್ರು ಸಿದ್ದರಾಮಯ್ಯ ಬಳ್ಳಾರಿಗೆ ಬಂದಾಗ. ಯಾಕಪ್ಪ, ನಾನೊಂದು ಪ್ರಶ್ನೆ ಕೇಳ್ತೀನಿ. ರಾಮ್ಲು ಪೆದ್ದ ಅಂತೇಳಿ ಅದೊಂದು ಕಡೆ ಇರಲಿ, ನೀ ಬಹಳ ಬುದ್ಧಿವಂತಾಗಿದ್ದಲ್ಲ. ನೀನು ಈ ಸಮುದಾಯಕ್ಕೆ ಏನು ಮಾಡಿದಿ ಬುದ್ಧಿವಂತ? ಈ ಸಮುದಾಯಕ್ಕೆ ನ್ಯಾಯ ಕೊಟ್ಟ? ಹೋಗ್ಲಿ, ಹಾಲು ಮತದ ಸಮುದಾಯಕ್ಕೆ ನ್ಯಾಯ ಕೊಟ್ರ? ಹಾಲು ಮತದ ಸಮುದಾಯಕ್ಕೆ ನ್ಯಾಯ ಕೊಟ್ರ? ಅವ್ರ ಏಳಿಗೆಗಾಗಿ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರ? ಹೋಗ್ಲಿ, ಹಾಲು ಮತದ ಸಮುದಾಯಕ್ಕೆ ನ್ಯಾಯ ಕೊಟ್ರ? ಹಾಲು ಮತದ ಸಮುದಾಯಕ್ಕೆ ನ್ಯಾಯ ಕೊಟ್ರ? ಅವ್ರ ಏಳಿಗೆಗಾಗಿ ಏನಾದ್ರೂ ಕಾರ್ಯಕ್ರಮ ಮಾಡಿದ್ರ? ಹೋಗ್ಲಿ, ನಿಮ್ಮ ಸಚಿವ ಸಂಪುಟದಲ್ಲಿ ಇನ್ನೊಬ್ಬನ ತಗೊಳಕ್ಕಾಗ್ಲಿಲ್ಲ. ಏನಾದರೂ ಹಾಲು ಮತಕ್ಕೆ ಕಾಗಿನೆಲೆ ಅಭಿವೃದ್ಧಿ 40 ಕೋಟಿ ಕೊಟ್ಟಿದ್ದಾರು ಸನ್ಮಾನ್ಯ ಯಡಿಯೂರಪ್ಪನವರು. ಬಾಳದ 20 ಕೋಟಿ ಅಭಿವೃದ್ಧಿ ಕೊಟ್ಟವ್ರು ಯಾರು? ಸನ್ಮಾನ್ಯ ಯಡಿಯೂರಪ್ಪನವರು. ವಾಲ್ಮೀಕಿ ಜಯಂತಿಯನ್ನ ಘೋಷಣೆ ಮಾಡಿದವರು ಯಾರು? ಸನ್ಮಾನ್ಯ ಯಡಿಯೂರಪ್ಪನವರು. ಹೀಗೆ ಸಾಮಾಜಿಕ ನ್ಯಾಯ ನಿಜವಾಗಲೂ ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಕ್ಷ. ಸಾಮಾಜಿಕ ನ್ಯಾಯ ಇರುವುದು ಘೋಷಣೆ. ಬಂಧುಗಳೇ, ನಮ್ಮ ಅಧ್ಯಕ್ಷರಿದ್ದಾರೆ, ನನಗೆ ಮಾತನಾಡೋದ್ರಿಂದ ಬೇಕಾದಷ್ಟಿದೆ, ಆದ್ರೆ ಮತ್ತೊಂದು ದಿವಸ ಬರ್ತೇನೆ ಖಂಡಿತವಾಗಿಯೂ. ಇಷ್ಟೇ ಹೇಳಿ ಬಯಸ್ತೇನೆ, ಕೇವಲ ಮೀಸಲಾತಿಯನ್ನ ಕೊಟ್ಟು ನಾವು ಸಮಾಧಾನ ಪಟ್ಕೊಳ್ಳೋದಿಲ್ಲ. ಈ ಸಮುದಾಯದ ಪ್ರತಿಯೊಂದು ಕಟ್ಕಡೆಯ ಮನುಷ್ಯ, ಆ ಕುಟುಂಬ, ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಅವರು ಇತರರಂತೆ ಸ್ವಾಭಿಮಾನದ ಬದುಕನ್ನು ಬದುಕಬೇಕು. ಅಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಮತ್ತು ನಾನು ವಿಶ್ರಮಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಈ ವರ್ಷ 101 ಅಂಬೇಡ್ಕರ್ ಇದು ಹಾಸ್ಟೆಲ್ಗಳನ್ನ SC/ST ಜನಾಂಗಕ್ಕೆ ಮಾಡ್ತಾ ಇದ್ದೇವೆ. 50 ಕನಕದಾಸನ್ನ ಮಾಡ್ತಾ ಇದ್ದೇವೆ. 5 ಮೆಗಾ ಹಾಸ್ಟೆಲ್ಗಳನ್ನು SC/ST ಜನಾಂಗಕ್ಕೆ ಮಾಡ್ತಾ ಇದ್ದೇವೆ. SC/ST ಜನಾಂಗ IAS IPS ಎಲ್ಲ ಆಗಬೇಕನ್ನೋ ಸಲುವಾಗಿ ವಿಶೇಷ ಟ್ರೈನಿಂಗ್ ಅನ್ನು ನಮ್ಮ ಯುವಕರಿಗೆ ಕೊಡ್ತಾ ಇದ್ದೇವೆ. ಯುವಕರಿಗೆ, ಸ್ತ್ರೀಯರಿಗೆ ವಿಶೇಷ ಉದ್ಯೋಗ, 5 ಲಕ್ಷ ಯುವಕರಿಗೆ, 5 ಲಕ್ಷ ಸ್ತ್ರೀಯರಿಗೆ ವಿಶೇಷ ಉದ್ಯೋಗ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವತ್ತು ಆರ್ಥಿಕವಾಗಿ ನ್ಯಾಯ ಸಿಗಬೇಕು, ನಿಮಗೆ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು. ಅಂದಾಗ ಮಾತ್ರ ಇದು ಪರಿಪೂರ್ಣ ಆಗ್ತದೆ. ಈ ನ್ಯಾಯವನ್ನ ಪರಿಪೂರ್ಣವಾಗಿ ಕೊಡಲು ನಾವು ಬದ್ಧರಾಗಿದ್ದೇವೆ ಬಂಧುಗಳೇ. ಎಲ್ಲಿವರೆಗೂ ಅದು ಆಗದಲ್ವೋ ಅಲ್ಲಿವರೆಗೂ ನಾವು ವಿಶ್ರಮಿಸುವುದಿಲ್ಲ ಅಂತ ಮತ್ತೊಮ್ಮೆ ಹೇಳಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಾವು ಮಾಡಿರುವಂತಹ ರಿಸರ್ವೇಶನ್ ಅನ್ನ 3ರಿಂದ 7% ಮಾಡಿರುವಂತದ್ದು ಮತ್ತು 15ರಿಂದ 17 ಮಾಡಿರುವಂತದ್ದು, ಅದು ಸಂವಿಧಾನಬದ್ಧವಾಗಿರುವಂತಹ ಹಕ್ಕು. ನಿಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ಮಾತ್ರ ನಿಮಗೆ ಕೊಟ್ಟಿದ್ದೇವೆ. ನಿಮ್ಮ ಬದುಕನ್ನ ಸುಧಾರಿಸಲು ಒಂದು ಅವಕಾಶ, ಒಂದು ಅಸ್ತ್ರವನ್ನು ಮಾತ್ರ ಕೊಟ್ಟಿದ್ದೇವೆ ಬಂಧುಗಳೇ. ಆದ್ರಿಂದ ಈ ಪರಿವರ್ತನೆ ಏನಿದೆ, ಸಮಾಜದಲ್ಲಿ ಎಲ್ಲರಿಗೂ ಸಮನಾದ ಅವಕಾಶ ಕೊಡುವಂತ ಪರಿವರ್ತನೆಯ ಸಂಕಲ್ಪವನ್ನ ಮಾಡಿ, ಈ ಕಾಂಗ್ರೆಸ್ 50-60 ವರ್ಷ ಏನು ಮೋಸ ಮಾಡಿದೆ
ಆ ಮೋಸಕ್ಕೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂತ ಸಂಕಲ್ಪವನ್ನ ಮಾಡಿ ಈ ಭೂಮಿಯಿಂದ ಎಸ್ಟಿ ಸಮುದಾಯ ಮನಸ್ಸು ಮಾಡಿದರೆ ಕಾಂಗ್ರೆಸ್ನ ಬೇರು ಸಮೇತವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿ ನಾವು ವೇದಿಕೆ ಮೇಲೆ ಇರೋರು ನಿಮ್ಮ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ಸಂಕಲ್ಪವನ್ನ ಮಾಡ್ತೇವೆ. ಈ ಎರಡು ಸಂಕಲ್ಪ, ನಿಮ್ಮ ಸಂಕಲ್ಪ ನಮ್ಮ ಸಂಕಲ್ಪ ಸೇರಿರುವುದೇ ಇವತ್ತು ಎಸ್ಟಿ ಸಮುದಾಯದ ಸಮಾವೇಶ, ಸಂಕಲ್ಪಗಳ ಸಮಾವೇಶ. ಬಂಧುಗಳೇ, ಬದಲಾವಣೆ ಆಗಲಿ, ಹೇಳಿ ಎದ್ದೇಳಿ. ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಬಳ್ಳಾರಿಯಲ್ಲಿ ನಡೀತಾ ಇರುವಂತಹ ಎಸ್ಟಿ ಸಮಾವೇಶದಲ್ಲಿ ಸಿಎಂ ಮಾತನಾಡಿ, ಈ ಒಂದು ರಿಸರ್ವೇಶನ್ ನಾವು ಕೊಟ್ಟಿರೋದು ಅದು ನಿಮ್ಮ ಹಕ್ಕು, ಅದನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಹಾಗೆ ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ನೀವೆಲ್ಲರೂ ಸಬಲರಾಗಬೇಕು ಅನ್ನೋದು ನಮ್ಮ ಆಶಯ ಅನ್ನುವಂತಹ ಮಾತನ್ನ ಹೇಳ್ತಾನೆ ಯಾವ ರೀತಿಯಾಗಿ ಈಗಾಗಲೇ 3-7% ಹೆಚ್ಚಿಸಲಾಗಿದೆ ಅನ್ನೋದನ್ನು ಕೂಡ ಹೇಳಿದ್ರು. ಮಹಾನಾಯಕರವರಿದ್ದಾರೆ. ಇವತ್ತು ಮೋದಿ ಸಾಹೇಬರು ಅಷ್ಟು ಒಳ್ಳೆ ರೀತಿಯಿಂದ ಕೆಲಸ ಮಾಡಬೇಕಂದ್ರೆ ನಿಂತು ಬೆನ್ನೆಲುಬಾಗಿ ನಿಂತಂತ JP ನಡ್ಡಾ ಸರ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ.